ಫೋಟೋದು ಬೇಕು, ಮಳೆ ಬರಬಾರ್ದು. ನಿಮ್ಮ ಜೊತೆಗೆ ಆಗಿರುತ್ತೆ ಫೋಟೋದಲ್ಲಿ ಮಳೆ ಆದಲ್ಲಿ ಪಾನಿ ಜಾಗ ಮಳೆಗಾದ ಏನು ಮಾಡೋದು. ಸರ್ ಈ ಕಡೆ ಬಂದ್ಬಿಡಿ. ಬಿಡಿ ಹಚ್ಚಿರಿ ಯಾರು ಏ ಗೌಡಪ್ಪ ಅಲ್ಲಿ ತರಬೇಡ್ರಿ, ತಂದಿಟ್ಟಿಲ್ಲ ಯಾರು ಸರ್ ಒಳಗೆ ನಿಂತಿರಲ್ಲ ಯಾರಪ್ಪ ಆರೋಗ್ಯ ಇನ್ಚಾರ್ಜ್ ಯಾರು? ದಾಂಡೇಲಿ ನಗರ ಬೆಳುವ ನಗರ. ಒಂದು ಸಮಯದಲ್ಲಿ ಕೈಗಾರಿಕೆಯ ಕೇಂದ್ರದ ಪ್ರಸಿದ್ಧ ದಾಂಡೇಲಿ ಇವತ್ತು ಪ್ರವಾಸೋದ್ಯಮಕ್ಕೆ ಪ್ರಸಿದ್ಧ ಆಗಿದೆ. ಜೋಡಾ ಪ್ರವಾಸೋದ್ಯಮ, ದಾಂಡೇಲಿ ಪ್ರವಾಸೋದ್ಯಮ. ಎಷ್ಟು ರಿಸಾರ್ಟ್ ಬಂದವದ ಲೆಕ್ಕ ನನ್ನ ಕಡೆ ಇಲ್ಲ, ಎಷ್ಟು ಹೋಮ್ ಸ್ಟೇ ಬಂದವದ ಲೆಕ್ಕ ಇಲ್ಲ. ಆದರೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗಳು ಈ ಭಾಗದಲ್ಲಿ ಬಂದು ಈ ಭಾಗದ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದೆ, ಬಹಳಷ್ಟು ಉದ್ಯೋಗ ಸೃಷ್ಟಿಯಾಗಿದೆ. ಇದು ಸಂತೋಷದ ವಿಚಾರ. ನಾವು ಪ್ರವಾಸೋದ್ಯಮ ಮಂತ್ರಿ ಇದ್ದಾಗ ಇದರ ಬಗ್ಗೆ ಮುಂದಾಲೋಚನೆ ಮಾಡಿ ಇದರ ಬಗ್ಗೆ ಹೆಚ್ಚಿನ ಕ್ರಮ ತಗೊಂಡು ದಾಂಡೇಲಿ ಮತ್ತು ಜೋಡಾದಲ್ಲಿ ಪ್ರವಾಸೋದ್ಯಮ ಆಗುವ ಬಗ್ಗೆ ಸಾಕಷ್ಟು ಮೂಲಭೂತ ಸೌಕರ್ಯಗಳು ನಿರ್ಮಾಣ ಮಾಡಿದ್ದೇವೆ. ಈಗೂ ಸಹ ನಾನು ನಮ್ಮ ದಾಂಡೇಲಿಯಲ್ಲಿ ಫೈರ್ ಫೈಟಿಂಗ್ ಸ್ಟೇಷನ್ ದಾಂಡೇಲಿ 3 ಕೋಟಿ ರೂಪಾಯಿ ಮಂಜೂರು ಮಾಡಿದ್ದೇನೆ. ಕೆಲಸ ಮುಗಿದ ಹಂತದಲ್ಲಿದೆ. ಅಂಗನವಾಡಿ ಬಿಲ್ಡಿಂಗ್ ಎಟ್ ದಾಂಡೇಲಿ ಬಾಂಬೆ ಚಾಳ್ ಬಂದು 20 ಲಕ್ಷ ಮಂಜೂರು ಮಾಡಿದೆ. ಅದು ಕಂಪ್ಲೀಷನ್ 1-2 ತಿಂಗಳಲ್ಲಿ ಮುಗೀತದೆ. ಆಡಿಟೋರಿಯಂ ದಾಂಡೇಲಿಯಲ್ಲಿ DCM ಡಿಪಾರ್ಟ್ಮೆಂಟ್ನಿಂದ 2 ಕೋಟಿ ಒಂದು ಆಡಿಟೋರಿಯಂ ನಾಟಕ ಇದು ಮಾಡಲಿಕ್ಕೆ ಮಂಜೂರು ಮಾಡಿದ್ದೇನೆ. APJ ಅಬ್ದುಲ್ ಕಲಾಂ ಸ್ಕೂಲ್ ಅಟ್ ದಾಂಡೇಲಿ 8 ಕೋಟಿ ವರ್ಕ್ ಪ್ರೋಗ್ರೆಸ್ ಇದೆ. APJ ರೆಸಿಡೆನ್ಷಿಯಲ್ ಸ್ಕೂಲ್ ಫಾರ್ ಚಿಲ್ಡ್ರನ್ ಆಫ್ ಕನ್ಸ್ಟ್ರಕ್ಷನ್ ವರ್ಕರ್ಸ್, ಶ್ರಮಿಕ ಕಾರ್ಮಿಕರ ಮಕ್ಕಳಿಗೆ 27 ಕೋಟಿ ರೂಪಾಯಿ 27 ಕೋಟಿ ಲ್ಯಾಂಡ್ ಕೊಟ್ಟಿದ್ದೇವೆ. ಅದು ಶ್ರಮಿಕ ಸ್ಕೂಲು ಕೆಲಸ ಪ್ರಾರಂಭ ಆಗ್ತದೆ. 27 ಕೋಟಿ ರೂಪಾಯಿ ಕಾರ್ಮಿಕರ ಮಕ್ಕಳಿಗೆ. ಪೋಸ್ಟ್ ಮ್ಯಾಟ್ರಿಕ್ ಹೆಣ್ಮಕ್ಕಳ ಹಾಸ್ಟೆಲ್ BCM ದಾಂಡೇಲಿ ಮಂಜೂರು ಮಾಡಿದ್ದೇವೆ 5 ಕೋಟಿ ರೂಪಾಯಿ. ಕನ್ಸ್ಟ್ರಕ್ಷನ್ ಆಫ್ ಪೋಸ್ಟ್ ಮ್ಯಾಟ್ರಿಕ್ ಬಾಯ್ಸ್ ಹಾಸ್ಟೆಲ್ ದಾಂಡೇಲಿ ಮಂಜೂರು ಮಾಡಿದ್ದೇವೆ 5 ಕೋಟಿ ರೂಪಾಯಿ. ದಾಂಡೇಲಿಯ ಜನರಲ್ ಹಾಸ್ಪಿಟಲ್ ಡೆವಲಪ್ಮೆಂಟ್ ವರ್ಕ್ಸು ಬಿಲ್ಡಿಂಗ್ ಅಪ್ಗ್ರೇಡ್ ಮಾಡ್ತೇವೆ ದಾಂಡೇಲಿ ಹಾಸ್ಪಿಟಲ್, ಅದಕ್ಕೆ 5 ಕೋಟಿ 75 ಲಕ್ಷ ರೂಪಾಯಿ ಮಂಜೂರು ಮಾಡಿದ್ದೇವೆ. ಹಾಗಾಗಿ ಗೌರ್ಮೆಂಟ್ ಆಫ್ ಹೈಯರ್ ಪ್ರೈಮರಿ ಸ್ಕೂಲ್ RMS ಮಾಂಗೂನಗರ ದಾಂಡೇಲಿ
DPR ಅಂಡರ್ ಪ್ರಿಪರೇಷನ್. ರೊಕ್ಕ ಎಷ್ಟು ಗೊತ್ತಾಗ್ತಾ ಇಲ್ಲ. DPR ನಡೀತಾ ಇದೆ. ಗವರ್ಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್ ಕನ್ನಡ ಬಾಂಗೂನಗರ್ ಕನ್ಸ್ಟ್ರಕ್ಷನ್ ಆಫ್ ಸ್ಕೂಲ್ ರೂಮ್ಸ್ 34 ಲಕ್ಷ ರೂಪಾಯಿ, 20,000 ರೂಪಾಯಿ, 30,000 ರೂಪಾಯಿ. ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ದಾಂಡೇಲಿ PM ಉಷಾದಲ್ಲಿ 2,50,00,000 ರೂಪಾಯಿ ಮಂಜೂರು ಮಾಡಿದ್ದೇವೆ. ಕನ್ಸ್ಟ್ರಕ್ಷನ್ ಆಫ್ ನ್ಯೂ ಬಸ್ ಸ್ಟ್ಯಾಂಡ್ ದಾಂಡೇಲಿ ಮಂಜೂರು ಸಲುವಾಗಿ 4 ಕೋಟಿ ರೂಪಾಯಿ ಮಂಜೂರಾಗಿದೆ. ಹೊಸ ಬಸ್ ಸ್ಟ್ಯಾಂಡ್ ನಿರ್ಮಾಣ ಆಗಿದೆ. CMIDPಯಲ್ಲಿ PWDಯಿಂದ ಬಡಾಕಾಚಿಡ ಕ್ರಾಸ್ ಚೆನ್ನಮ್ಮ ಕ್ರಾಸ್ 1,75,00,000 ರೂಪಾಯಿ ರಸ್ತೆ ಮಂಜೂರು ಮಾಡಿದ್ದೇವೆ. CMC ದಾಂಡೇಲಿಗೆ 11,48,00,000 ರೂಪಾಯಿ ವಿವಿಧ ಕೆಲಸ ತಗೊಳ್ಳಿಕ್ಕೆ CMC ದಾಂಡೇಲಿಗೆ ನಾನು MLA ಗ್ರ್ಯಾಂಟ್ ಫಂಡ್ ಕೊಟ್ಟಿದ್ದೇನೆ. ಟೆಂಪಲ್ ಗ್ರ್ಯಾಂಟ್ ಗುಡಿಗಳಿಗೆ 50,00,000 ರೂಪಾಯಿ ಕೊಟ್ಟಿದ್ದೇವೆ. ವಫ್ ಇನ್ಸ್ಟಿಟ್ಯೂಷನ್ಸ್ಗೆ 2,20,00,000 ರೂಪಾಯಿ ಕೊಟ್ಟಿದ್ದೇವೆ. ಶಿಕ್ಷಣ ಇಲಾಖೆಗೆ 26 ಲಕ್ಷ ಕೊಟ್ಟಿದ್ದೇವೆ. ನವರತ್ನದಲ್ಲಿ 6 ಕೋಟಿ ರೂಪಾಯಿ ಮಂಜೂರು ಮಾಡಿದ್ದೇವೆ. ಬೇರೆ ಬೇರೆ ವಸ್ತುಗಳು. ಹೀಗಾಗಿ ಲೆಕ್ಕ ಇಲ್ಲ, ಕೋಟಿಗಳ ಲೆಕ್ಕ ಇದೆ. ಯಾಕಂದ್ರೆ ದಾಂಡೇಲಿ ಒಂದು ಬೆಳೆಯುವ ನಗರ. ಒಂದು ಕಾಲದಲ್ಲಿ ಕೈಗಾರಿಕಾ ಕೇಂದ್ರ ಆಗಿದ್ದು 2 ಕಂಪ್ನಿಗಳು ಬಂದಾಗಿ ಹಲವಾರು ಸಮಸ್ಯೆಗಳು ಇಲ್ಲಿ ಬಂದ ಸಮಸ್ಯೆ. ಭಾಳ ಜನ ಯುವಕರಿಗೆ ಗೊತ್ತಿಲ್ಲ. ನಾನು ಇವತ್ತು 56-60 ವರ್ಷ ರಾಜಕೀಯದಲ್ಲಿ ಇದ್ದೇನೆ. ಇಂಡಿಯನ್ ಪ್ರೌಡ್ ಕಂಪ್ನಿ ಅವ್ರು ತಪ್ಪಿಲ್ಲ. ಸರ್ಕಾರ ಆದೇಶ ಮಾಡಿದ್ರು, ಯಾವ ಸತ್ತಿನ ಗಿಡ ಅಷ್ಟು ತರಬೇಕು, ಯಾವುದು ಗಿಡ ಕಟ್ ಮಾಡಬಾರ್ದು. ಇಂಡಿಯನ್ ಪ್ರೌಡ್ ಕಂಪ್ನಿ ರಾ ಮಟೀರಿಯಲ್ ಬಂದಾಯಿತು. ದಾಂಡೇಲಿ ಫೆರೋಲಾ ಗೋಲ್ಡ್ ಮೈನ್ ಇತ್ತು, ಹಿರನ್ ಪಟ್ಟೆದ್ದು ಮೈನ್ಸ್ ಕೊಟ್ಟೆ. ಅವ್ರ ಕಷ್ಟದಿಂದ ಕೊಟ್ಟದ್ದು ಮೈನ್ಸ್ ಮಾರಾಟ ಮಾಡಿದ್ರು. ಹಾಗಾಗಿ ರಾ ಮಟೀರಿಯಲ್ ಅಂತ ಬಂದಾಯಿತು. ದೇವಿ ಕೃಪೆಯಿಂದ, ತುಳಜಾಪುರಿ ಕೃಪೆಯಿಂದ ವೆಸ್ಕೋ ಚೆನ್ನಾಗಿ ಒಂದು ನಡೀತಾ ಇದೆ. ಅದಕ್ಕೂ ಸಾಕಷ್ಟು ಸಹಾಯ ಸರ್ಕಾರದಿಂದ ನಾವು ಮಾಡಿದ್ದೇವೆ. ಸಾಕಷ್ಟು ಅವ್ರ ಪ್ರೋಗ್ರಾಮ್ಸ್ ಮಂಜೂರು ಮಾಡಿಕೊಟ್ಟಿದ್ದೇವೆ. ಈಗ ಪ್ರವಾಸೋದ್ಯಮದಲ್ಲಿ ಉದ್ಯೋಗ ಎಷ್ಟು ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಇಲ್ಲಿ ಯಾರು ಬಂದಾರಲ್ಲ, ಒಂದು ಯಾಸ್ಮಿನ್ ಬಿಟ್ಟು ಎಲ್ಲರೂ ರಿಸಾರ್ಟ್ ಇವೆ. ವಾಸನೆ ಒಂದು ಬಿಟ್ಟು, ನಾನು ಒಂದು ಬಿಟ್ಟು, ಇವಾಗ ನಗ್ತಾನ ವಾಸನೆ ಒಂದು ರಿಸಾರ್ಟ್ ಹೆಸರು ಹೇಳಿಲ್ಲ. ಅವನ್ನ ಹೆಸರು ಇವನು ಅದೇ ಯಾರು ಇಲ್ಲ ಅಂತ ಹೇಳಿ ಎಲ್ಲ ಇಲ್ಲಿ ನಿಂತ ಎಲ್ಲದು ರಿಸಾರ್ಟ್ ಇವೆ. ನನ್ನ ಒಂದು ಯಾಸ್ಮಿನ್ ಒಂದು, ಇಬ್ರು ಜನರೇ ಇಲ್ಲ. ವಾಸನೆ ಒಂದಿಲ್ಲ. जरा नहीं बोलेंगे कर रहे मेरे को क्या तकरार है, कर ले मारोगे क्या होटल रिसॉर्ट कर ಖುಷಿ हमको ಯಾರು ಮಾಡ್ರಿ. ನಾಲ್ಕು ಉದ್ಯೋಗ ಸೃಷ್ಟಿ ಆಗ್ತಾವೆ, 4 ಜನ ನೌಕರಿ ಸಿಗ್ತದೆ, ನಮ್ಮ ಸಂತೋಷ ಇದೆ. ಯಾವ ಜಾತಿ ಪ್ರಶ್ನೆ ಇಲ್ಲ, ಧರ್ಮ ಪ್ರಶ್ನೆ ಇಲ್ಲ, ಯಾವ ಪಕ್ಷ ಪ್ರಶ್ನೆ ಇಲ್ಲ. BJPದವ್ರು ಮಾಡಲಿ, JDS ಅವರು ಮಾಡಲಿ, ಕಾಂಗ್ರೆಸ್ ಅವರು ಮಾಡಲಿ, ನಮ್ದೇನು ತಕರಾರು ಇಲ್ಲ. ನೀವೆಲ್ಲರೂ ಒಳ್ಳೇದು ಮಾಡಲಿ. ಬಸ್ ಪ್ರಾರಂಭ ಮಾಡಿದ್ದೇನೆ, ದುರುಪಯೋಗ ತಗೊಳ್ಬೇಕು. 4 ಜನ नहीं अभी जाते ही चलते जाते ही चलता नहीं. बस शुरू के बाद अगर वो परमानेंट चलना है तो दांडली के जो दांडली से बेंगलुरु जो जाते हैं, चितूरवा जाते हैं, तुमकुर जाते हैं, वो लोगों को ये बस का उपयोग करना पड़ेगा. तुम नहीं करोगे एक दिन बंद ने मैं बोलता मेरे मुँह से क्या होगा. जय हिंद, जय कर्नाटक. सभी को नमस्कार. परसों RTO ऑफिस ओपनिंग के समय में रामलिंग रेड्डी सर ट्रांसपोर्ट मिनिस्टर जो आए थे दांडेली को, उस समय में देशपांडे साहब, अपने माननीय श्री देशपांडे साहब जी ने उनसे रिक्वेस्ट किया था कि दांडेली से बेंगलुरु जाने के लिए 2 गवर्नमेंट बसेस का इंतजाम करने के लिए उनको रिक्वेस्ट किया था. और उनके एक ही बात के ऊपर 15 दिन से 20 दिन मैक्सिमम के अंदर अपने दांडेली क्षेत्र को देशपांडे जी के एक ही बात के ऊपर हमको 2 पलक की बस उन्होंने दिया है. उसके लिए मैं देशपांडे साहब का, रामलिंग रेड्डी साहब ट्रांसपोर्ट मिनिस्टर सर का और बाकी सारे जिन्होंने इस मुद्दे को उठाया उन सभी का धन्यवाद देना चाहता हूँ. और सभी से एक रिक्वेस्ट करना चाहता हूँ, ये बस ज्यादा से ज्यादा लोग यूज करके इसका यूटिलाइज किए, क्योंकि अभी आप जो देख सकते हो जैसा सैटरडे होता है तो VRL रहने दो, सुगमा, सभी का रेट हाई होता है. वो वजह से ये बस गवर्नमेंट बस स्लीपर कोच बस स्टार्ट किए है श्रीमान RV देशपांडे साहब जी. उनके आशीर्वाद से ये बस हमको मिला है और बहुत दिल से धन्यवाद देना चाहता हूँ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ.
ಬಹಳ ದಿನದ ಒಂದು ಬೇಡಿಕೆ ಇತ್ತು ನಮ್ಮ ದಾಂಡೇಲಿ ಜನರದು ದಾಂಡೇಲಿಯಿಂದ ಬೆಂಗಳೂರಿಗೆ ಒಂದು ಬಸ್ ಅನ್ನು ಸೌಲಭ್ಯ ಬೇಕಾಗಿತ್ತು. ಆ ಎಲ್ಲ ನಮ್ಮ ದಾಂಡೇಲಿ ಜನರ ಮನವಿಗೆ ಸ್ಪಂದಿಸಿ ನಮ್ಮ ಮಾನ್ಯ ಶಾಸಕರಾದ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆ ಸಾಹೇಬರು ಮೊನ್ನೆ ರಾಮಲಿಂಗ ರೆಡ್ಡಿ ಸಾಹೇಬರು ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ದಾಂಡೇಲಿಗೆ ಬಂದಾಗ ಅವರನ್ನು ತಿಳಿಸಿದಾಗ ತುರಂತವಾಗಿ ಒಂದು ವಾರದಲ್ಲಿ ಬಸ್ಸಿಂದು ವ್ಯವಸ್ಥೆ ಆಗಿದೆ. ಅವರು ನಾವು ಮಾನ್ಯ ಶ್ರೀ ನಮ್ಮ ದೇಶಪಾಂಡೆ ಸಾಹೇಬರಿಗೆ, ನಮ್ಮ ಶಾಸಕರಾದ ಸನ್ಮಾನ್ ಶ್ರೀ ಆರ್ ವಿ ದೇಶಪಾಂಡೆ ಸಾಹೇಬರಿಗೆ ಈ ಮುಖಾಂತರ ನಾವು ಧನ್ಯವಾದಗಳನ್ನು ಹೇಳ್ತೀವಿ. ಅದೇ ರೀತಿ ಈ ಬಸ್ಸಿನ ಉಪಯೋಗವನ್ನು ಈ ನಮ್ಮ ದಾಂಡೇಲಿ ಜನರ ಪಡೆದುಕೊಳ್ಬೇಕಂತೇಳಿ, ಉಪಯೋಗ ಮಾಡ್ಕೋಬೇಕಂತೇಳಿ ನಾವು ಇವತ್ತಿನ ಈ ಮುಖಾಂತರ ಹೇಳ್ತೇವೆ. ಇನ್ನೊಮ್ಮೆ ನಮ್ಮ ರಾಮಲಿಂಗ ರೆಡ್ಡಿ ಸಾಹೇಬರಿಗೆ ಹಾಗೂ ದೇಶಪಾಂಡೆ ಸಾಹೇಬರಿಗೆ ಇನ್ನೊಮ್ಮೆ ನಾನು ಧನ್ಯವಾದಗಳು ಹೇಳ್ತೇನೆ.